ಸ್ಟಾರ್ ಹೋಟೆಲ್ ಜೊತೆ ಪ್ರತಿಷ್ಠಿತ ಕೆಎಫ್ಸಿಗಳ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಬ್ರಿಗೇಡ್ ರಸ್ತೆ ಸೇರಿ ನಗರದ ವಿವಿಧೆಡೆ ಕೆಎಫ್ಸಿಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಬರೀ ಹೋಟೆಲ್ ಮಾತ್ರ ಅಲ್ಲ, ರುಚಿ ರುಚಿಯಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿದೆ ಚಿಕನ್ ಅಂತ ತಿಂತಿರಲ್ಲ, ಕೆಎಫ್ಸಿ ಆ ಶಾಪ್ಗಳ ಮೇಲೂ ಕೂಡ ದಾಳಿಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಮಾಂಸ, ಬನ್, ಫ್ರೀಜರ್ನಲ್ಲಿರುವಂಥ ಐಟಮ್ಸ್ಗಳು ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಉತ್ಪನ್ನಗಳು ಯಾವಾಗ ಬರುತ್ತೆ, ಹೆಂಗೆ ಸ್ಟೋರ್ ಮಾಡ್ತೀರಿ, ಅದನ್ನು ಎಷ್ಟು ದಿನ ಇಡ್ತೀರಾ, ಅದನ್ನು ಸ್ಟೋರ್ ಮಾಡಿ ಅವಧಿ ಮೀರಿರುವಂಥ ಆದಮೇಲೆ ಏನು ಮಾಡ್ತೀರಾ ಅವನ್ನು, ಇವೆಲ್ಲವನ್ನು ಕೂಡ ತನಿಖೆ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ ಇಂಚಿಂಚು ಕೂಡ. ಇನ್ನು ಚಿಕನ್ ಕುಕ್ ಮಾಡುವಂಥ ಆಯಿಲ್ ಏನು ಮಾಡ್ತೀರಾ, ಎಷ್ಟು ಅದನ್ನು ಬೇಯಿಸ್ತೀರಾ, ಎಷ್ಟು ಬಾರಿ ಬಳಕೆ ಮಾಡ್ತೀರಾ ಅದನ್ನು, ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಬನ್ಗಳು, ಬರ್ಗರ್ಗಾಗುವಂಥದ್ದು ಅಥವಾ ಬೇರೆ ಬೇರೆ ಬಳಸುವಂಥ ಬನ್ಗಳ ಬಗ್ಗೆ ಅದರ ವ್ಯಾಲಿಡಿಟಿ ಎಷ್ಟಿದೆ, ಎಷ್ಟು ದಿನ ಅದನ್ನು ಬಳಕೆ ಮಾಡ್ಕೊಳ್ತೀರಿ, ಕ್ವಾಲಿಟಿ ಹೇಗಿರುತ್ತೆ, ಎಲ್ಲಿಂದ ತರಿಸ್ಕೊಳ್ತೀರಿ, ಇದನ್ನು ಎಲ್ಲವನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಂಸ, ಬನ್ನು, ಫ್ರೀಜರ್ನಲ್ಲಿರುವಂಥ ಐಟಮ್ಸ್ಗಳು ಎಲ್ಲವನ್ನೂ ಕೂಡ. ನಿನ್ನೆಯಿಂದ 25ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈಗಾಗಲೇ 11 ಹೋಟೆಲ್ಗಳಿಗೆ ನೋಟಿಸನ್ನು ನೀಡಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನುಳಿದ ಹೋಟೆಲ್ ಫುಡ್ ಪದಾರ್ಥ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. 5 ಲಕ್ಷದವರೆಗೆ ದಂಡಕ್ಕೆ ಅವಕಾಶ ಇದೆ. ದಂಡ ಹಾಕಿ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗುತ್ತೆ. ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ ಶ್ರೀನಿವಾಸ್. 25ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ರೇಡನ್ನು ಮಾಡಲಾಗಿದೆ. ಎಲ್ಲ ಸ್ಯಾಂಪಲ್ಗಳನ್ನು ಈಗಾಗಲೇ ಕೂಡ ಕಲೆ ಹಾಕ್ತಾ ಇದ್ದೀವಿ, ಅದನ್ನು ಲ್ಯಾಬ್ಗೂ ಕೂಡ ಕಳುಹಿಸಲಾಗ್ತಾ ಇದೆ. ಆ ಲ್ಯಾಬ್ ರಿಪೋರ್ಟ್ ಬಂದ ನಂತರದಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಅದೇನಾದರೂ ಕೂಡ ಆಗಿದ್ದಲ್ಲಿ ದಂಡ ವಿಧಿಸ್ತೀವಿ 5 ಲಕ್ಷದವರೆಗೆ. ಇದರ ಜೊತೆಗೆ ಲೈಸೆನ್ಸನ್ನು ರದ್ದು ಮಾಡ್ತೀವಿ ಅಂತ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ನೋಡಿ, ಎಲ್ಲ ಹೋಟೆಲ್ಗಳಿಗೂ ಕೂಡ ಸುಮಾರು ಹಲವು ಹೋಟೆಲ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಹಿಡಿದು ಇನ್ನು KFC ಈ ರೀತಿಯ ಮಳಿಗೆಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ, ರೇಡ್ ಮಾಡ್ತಾ ಇದ್ದಾರೆ. ತಿನ್ನುವಂಥ ಆಹಾರ ಪದಾರ್ಥಗಳ ಮೇಲೆ ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ತೀರಿ, ಹೆಂಗೆ ಅದನ್ನು ಯೂಸ್ ಮಾಡ್ತೀರಿ, ಎಷ್ಟು ದಿನ, ಈ ರೀತಿಯಾಗಿ ಎಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಔಷಧ ಆಡಳಿತ ಇಲಾಖೆಯಿಂದ 2 ದಿನದಿಂದ ನಾವು ಸತತವಾಗಿ 5 ಸ್ಟಾರ್ 3 ಸ್ಟಾರ್ ಹೋಟ್ಲು ಮೇಲೆ ತಪಾಸಣೆ ಮಾಡ್ತಿದ್ವಿ. ಇವತ್ತು KFC ಮತ್ತು ಮ್ಯಾಕ್ಡೊನಾಲ್ಡ್, ಬರ್ಗರ್, ಈ ಥರ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ತಪಾಸಣೆ ಮಾಡಿ ಇವರಿಗೆ ಬನ್ ಎಲ್ಲಿಂದ ಬರುತ್ತೆ, ಚಿಕನ್ ಎಲ್ಲಿಂದ ಬರುತ್ತೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀವಿ. ನಿನ್ನೆ ಸುಮಾರು 25 ಹೋಟ್ಲು ನಾವು ತಪಾಸಣೆ ಮಾಡಿದಾಗ ಒಂದು 35 ಸ್ಯಾಂಪಲ್ ತೆಗೆದಿದ್ವಿ. ಈ 35 ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದ್ವಿ. ಇದರ ಏನಾದ್ರು ಅನ್ಸೇಫ್ ಬಂತು ಅಂದರೆ ನಾವು ಕೇಸ್ ಹಾಕಿ, ಕ್ರಿಮಿನಲ್ ಕೇಸ್ ಹಾಕಿ ಪ್ರಾಸಿಕ್ಯೂಷನ್ಗೆ JMFC ಕೋರ್ಟ್ಗೆ ಹಾಕ್ತೀವಿ. ಇನ್ನು ಮಿಕ್ಕಿದ್ದು ಕ್ಲೀನಿನೆಸ್ ಇರಲಿಲ್ಲ, ತರಕಾರಿ ಮತ್ತು ಇದೆಲ್ಲ ಕೊಳೆತ ಸ್ಥಿತಿಯಲ್ಲಿ ಇರೋದ್ರಿಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ. ಅವ್ರು ಬಂದು ರಿಪ್ಲೈ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಅವರು ರಿಪ್ಲೈ ನೋಡ್ಕೊಂಡು ಅವ್ರಿಗೆ ನೆಕ್ಸ್ಟ್ ಏನು ಕ್ರಮ ತಗೋಬೇಕು ಕ್ರಮ ಮಾಡ್ತೀವಿ. ಸೊ ನಾವು ಇಷ್ಟು ದಿನ ಏನು ಮಾಡ್ತಾ ಇದ್ದೋ, ನಾವು ಬೀದಿ ವ್ಯಾಪಾರಿ ಮತ್ತು ಚಿಕ್ಕ ಹೋಟ್ಲುಗಳು ಇದು ಮಾಡ್ತಿದ್ವಿ. ಇವತ್ತು ದೊಡ್ಡ ಹೋಟ್ಲಿಗೆ ಮಾಡಿ ಈಗ ಅವ್ರಿಗೂ ಒಂದು ಗಮನಕ್ಕೆ ಬಂದು ಅವ್ರಿಗೊಂದು ಅರಿವು ಮೂಡಿಸ್ದಂಗೆ ಆಗ್ತದೆ, ಇಲ್ಲೂ ಈ ರೀತಿ ಇರತ್ತೆ ಅಂತ. ಯಾಕಂದ್ರೆ ನಿನ್ನೆ ನಮ್ಮ ಆರೋಗ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದೀವಿ, ಒಂದ್ ಕಡೆ ಅಧಿಕಾರಿಗಳ ದಾಳಿ, ಇನ್ನೊಂದು ಕಡೆ ಪರಿಶೀಲನೆ ಎಲ್ಲ ಆಗ್ತಾ ಇದೆ. KH ಗಟ್ಟಲೆ ಮಾಂಸಗಳನ್ನ, ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ ವಶಪಡಿಸ್ಕೊಳ್ತಾ ಇದ್ದಾರೆ. ತನಿಖೆ ಹೇಗೆ ನಡೀತಾ ಇದೆ, ಹೋಟೆಲ್ಗಳ ಪರಿಸ್ಥಿತಿ ಏನಿವಾಗ, ಈಗ ಬುದ್ಧಿ ಕಲಿತಾರಾ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ ಓವರ್ ಆಗಿ ಮಂಜುನಾಥ್. ಶಿವು, ಬೆಂಗಳೂರು ನಗರದಲ್ಲಿ ನಿನ್ನೆಯಿಂದ ಬೆಂಗಳೂರು ನಗರದಲ್ಲಿ ಎಷ್ಟರ ಮಟ್ಟಿಗೆ 5 ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರದ ಗುಣಮಟ್ಟ ಹೇಗಿದೆ ಅಂತೇಳಿ ಆಹಾರ ಸುರಕ್ಷತಾ ಅಧಿಕಾರಿಗಳು ಫೀಲ್ಡ್ಗಿಳಿದು ಕೆಲಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ನಿನ್ನೆಯಿಂದ ಇದುವರೆಗೆ ಸುಮಾರು ಈಗಾಗಲೇ 25ಕ್ಕೂ ಹೆಚ್ಚು ಹೋಟೆಲ್ಗಳು, ಜೊತೆಗೆ KFC ಸೇರಿದಂತೆ ಹೋಟೆಲ್ಗಳ ಆಹಾರ ಸುರಕ್ಷತೆ ಹೇಗಿದೆ, ಜೊತೆಗೆ ಅಡುಗೆ ಕೋಣೆ ಹೇಗಿದೆ ಎಂಬುದರ ಮುಖಾಂತರ ಸುಮಾರು ಒಂದು 10 ತಂಡಗಳಾಗಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ನಿನ್ನೆಯಿಂದ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾಕಂದರೆ ವೀಕೆಂಡ್ ಟೈಮಲ್ಲಿ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ನಾವು ಊಟ ಮಾಡಬೇಕು ಅಂತೇಳಿ ಜನರು ಆಸೆಯಿಂದ ಹೋಗ್ತಾರೆ. ಅಂಥ ಹೋಟೆಲ್ಗಳಲ್ಲಿ ಯಾಕಂದರೆ ಅಷ್ಟರ ಮಟ್ಟಿಗೆ ಕೇವಲ ಒಂದು ಬಿರಿಯಾನಿ ತಗೊಂಡ್ರೆ 300 ರೂಪಾಯಿಂದ 300 ರೂಪಾಯಿ ಕೂಡ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇರುತ್ತೆ. ಅಷ್ಟರ ಮಟ್ಟಿಗೆ ಅಷ್ಟು ದುಬಾರಿ ವೆಚ್ಚವನ್ನು ತಾಂಡ್ರು ಕೂಡ ಅಲ್ಲಿನ ಆಹಾರ ಹೇಗಿರುತ್ತೆ ಅಂತೇಳಿ ಅಧಿಕಾರಿಗಳಿಗೆ ಸಾಕಷ್ಟು ಕಂಪ್ಲೇಂಟ್ಸ್
ಆರೋಪಿಗಳು ದೂರುಗಳು ಹೋಗಿದ್ರು. ಅದ್ರ ಬೆನ್ನಲ್ಲೇ ನಿನ್ನೆಯಿಂದ ಸುಮಾರು 25-30ಕ್ಕೂ ಹೆಚ್ಚು 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವಂತದ್ದು. ಅದರಲ್ಲಿ ಸುಮಾರು ಈಗಾಗಲೇ 11 ಹೋಟೆಲ್ಗಳಲ್ಲಿ ಅಂದ್ರೆ ಗುಣಮಟ್ಟದ ಆಹಾರವಲ್ಲ ಅಂತೇಳಿ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಸ್ಯಾಂಪಲ್ ಅನ್ನ ತಗೊಂಡಿದ್ದಾರೆ. ಈಗಾಗಲೇ ಸುಮಾರು ಅಲ್ಲಿ ಸುಮಾರು ಒಂದು 75-80 ಕೆಜಿಯಷ್ಟು ಒಂದೊಂದು ಹೋಟೆಲ್ಗಳಲ್ಲಿ ಚಿಕನ್ ಮಟನ್ ಜೊತೆಗೆ ಯಾವುದು ಅವರಿಗೆ ಇದು ಅನ್ಸೇಫ್ ಅಂತೇಳಿ ಗೊತ್ತಾಗ್ತಾ ಇದೆ ಅಂತ ಎಲ್ಲದನ್ನು ಅಂದ್ರೆ ಚಿಕನ್ ಮಟನ್ ಮೀನು ಜೊತೆಗೆ ಹಾಲು ಸೇರಿದಂತೆ ಜೊತೆಗೆ ಸಾಕಷ್ಟು ತರಕಾರಿ ಈ ರೀತಿ ಅವ್ರಿಗೆ ಯಾವೆಲ್ಲ ಜೊತೆಗೆ ಎಣ್ಣೆ ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಕಬಾಬ್ ಆಗಿರ್ಬೋದು KFC ಚಿಕನ್ ಕರೀತಾರೆ, ಅದು ಎಷ್ಟು ಮಟ್ಟಿಗೆ ಸೇಫ್ ಇದೆ ಅನ್ಸೇಫ್ ಇದೆ ಅಂತೇಳಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸೊ ಹೀಗಾಗಿ ಸುಮಾರು ಒಂದು 15ಕ್ಕೂ ಹೆಚ್ಚು ಪದಾರ್ಥಗಳನ್ನ ಈಗಾಗಲೇ ಪರೀಕ್ಷೆಗೆ ಅಂದ್ರೆ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಸೊ ಜೊತೆಗೆ 11 ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸೊ ಒಂದ್ ವೇಳೆ ಏನಾದ್ರೂ ಈಗಾಗಲೇ ಸುಮಾರು ಏನಾದ್ರೂ ಇದು ಅನ್ಸೇಫ್ ಅಂತೇಳಿ ವರದಿ ಬಂದ್ರೆ 5-7 ಲಕ್ಷದವರೆಗೂ ಕೂಡ ದಂಡ ಹಾಕೋದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಅಧಿಕಾರ ಇರುವಂತದ್ದು. ಜೊತೆಗೆ ಏನು ಹೋಟೆಲ್ ಮಾಲೀಕತ್ವ ನಡೆಸೋದಕ್ಕೆ ಅವರು ಲೈಸೆನ್ಸ್ ಅನ್ನ ತಗೊಂಡಿರ್ತಾರೆ, ಲೈಸೆನ್ಸ್ ಕೂಡ ರದ್ದು ಮಾಡ್ತೀವಿ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಆದ್ರೆ ಬೆಂಗಳೂರು ನಗರದಲ್ಲಿ ಯಾವ್ಯಾವ ಹೋಟೆಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಆಹಾರ ಸುರಕ್ಷತೆ ಇದೆ ಅಂತೇಳಿ ನೋಡೋದಾದ್ರೆ ಅಂದ್ರೆ ಈಗಾಗಲೇ ಏನು ಶಾಂಗ್ರಿಲಾ ಹೋಟೆಲ್ ಆಗಿರ್ಬೋದು, ಜೊತೆಗೆ ಹೇಟ್ರಿಯಾ ಹೋಟೆಲ್ ಆಗಿರ್ಬೋದು, ಜೊತೆಗೆ ಬ್ರಿಗೇಡ್ ಹೋಟೆಲ್ ಸೇರಿದಂತೆ ಎಲ್ಲಾ ಹೋಟೆಲ್ಗಳು ಕೂಡ ಈಗಾಗಲೇ ಅಲ್ಲಿರುವಂತಹ ಮೀನುಗಳು ಅವಧಿ ಮೀನಾಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು ಅವಧಿ ಮೀರಿದಕ್ಕಿಂತ ಹೆಚ್ಚಿನ ಮಾಂಸಾಹಾರಿಯಾಗಿದೆ, ಇದು ತಿನ್ನಲು ಯೋಗ್ಯವಲ್ಲ, ಹಾಗಾಗಿ ನಾವು ಪರೀಕ್ಷೆಗೆ ಕಳಿಸಿದ್ವಿ ಅಂತೇಳಿ ಈಗಾಗಲೇ ಆಯುಕ್ತರು ಶ್ರೀನಿವಾಸ್ ಹೇಳ್ತಿರುವಂತದ್ದು. ಒಟ್ಟಾರೆ ಬೆಂಗಳೂರು ನಗರದಲ್ಲಿ ನಾವೆಲ್ಲ ಜನರು 5 ಸ್ಟಾರ್ ಹೋಟೆಲ್ ಅಲ್ಲಿ ನಾವು ಹೋಗಿ ಊಟ ಮಾಡಬೇಕು, ಫ್ಯಾಮಿಲಿ ಜೊತೆ ಊಟ ಮಾಡಬೇಕು, ಜೊತೆಗೆ ಒಂದಿಷ್ಟು ಕಾರ್ಯಕ್ರಮ ಒಂದಿಷ್ಟು ಏನೇನೋ ಪ್ಲಾನ್ ಮಾಡಿ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ಅಂತ ಹೋಟೆಲ್ಗಳಿಗೆ ಇವರು ಕೊಡುವಂತಹ ದುಬಾರಿ ವೆಚ್ಚಕ್ಕೆ ಜನರು ಸೇವಿಸ್ತಾ ಇರುವಂತಹ ಆಹಾರ ಅಷ್ಟರ ಮಟ್ಟಿಗೆ ಸೇಫ್ ಅಲ್ಲ, ಗುಣಮಟ್ಟದ ಆಹಾರ ಅಲ್ಲ. ಯಾಕಂದ್ರೆ ಕೊಳೆತಿರೋ ತರಕಾರಿ ಆಗಿರ್ಬೋದು, ಜೊತೆಗೆ ಅವಧಿ ಮೀರಿದಂತಹ ಹಾಲಾಗಿರ್ಬೋದು, ಅವಧಿ ಮೀರಿದಂತಹ ಚಿಕನ್ ಮಟನ್ ಈ ರೀತಿ ಎಲ್ಲದನ್ನ ಬಳಕೆ ಮಾಡಿಕೊಂಡು ಜನರಿಗೆ ತಿನ್ನಿಸ್ತಾ ಇದ್ದಾರೆ. ಸೊ ಹೀಗಾಗಿ ಯಾವಾಗ ದೂರು ಬಂತೋ ದೂರು ಬಂದಲೇ ಈಗಾಗಲೇ ಸಾಕಷ್ಟು ಅಂದ್ರೆ ಸುಮಾರು ಒಂದು 30ಕ್ಕೂ ಹೆಚ್ಚು ಅಧಿಕಾರಿಗಳು 10 ತಂಡಗಳನ್ನ ಮಾಡಿಕೊಂಡು ನಗರದ ನಾನಾ ಭಾಗದಲ್ಲಿರುವಂತಹ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿಸಿದ್ದಾರೆ. ಸೊ ಇವಾಗಲೂ ಕೂಡ ದಾಳಿ ಮುಂದುವರಿತಿರುವಂತದ್ದು. ಅದರಲ್ಲೂ ಕೂಡ ಇವತ್ತು MG ರೋಡ್ ಅಲ್ಲಿರುವಂತಹ ಬ್ರಿಗೇಡ್ ರಸ್ತೆ KFC ಪಿಕಪ್ ಏನಿದೆ, KFC ಪಿಕಪ್ ನಲ್ಲೂ ಕೂಡ ಇವತ್ತು ದಿಢೀರ್ ದಾಳಿ ನಡೆಸಿರುವಂತದ್ದು. ಅಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ಅಲ್ಲೂ ಕೂಡ ಆಯಿಲ್ ಅನ್ನ ಒಂದಿಷ್ಟು ಆಯಿಲ್ ಮತ್ತೆ ಅಲ್ಲಿ ಬನ್ನು ಜೊತೆಗೆ ಎಣ್ಣೆ ಎಲ್ಲದನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲವೂ ಕೂಡ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ದಾರೆ. ಅದಾದ ನಂತರ ವರದಿ ಬಂದ ನಂತರ ಯಾವ್ಯಾವ 5 ಸ್ಟಾರ್ ಹೋಟೆಲ್ಗಳಿಗೆ ಇವ್ರು ಹೋಗಿ ಅಲ್ಲಿನ ಒಂದಿಷ್ಟು ಸ್ಯಾಂಪಲ್ ಅನ್ನ ತೆಗೆದುಕೊಂಡಿದ್ರು. ಏನಾದ್ರೂ ಒಂದ್ ವೇಳೆ ವರದಿ ಅನ್ಸೇಫ್ ಅಂತ ಬಂದ್ರೆ ಸುಮಾರು 5-7 ಲಕ್ಷದವರೆಗೂ ದಂಡ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಾವು ಯಾವುದೇ ರೀತಿ ಯಾರ ಪ್ರಭಾವಕ್ಕೂ ಬಿಡದೆ ಮಣಿಯದೆ ನಾವು ಏನು ದಂಡ ಹಾಕ್ಬೇಕೋ ದಂಡ ಹಾಕ್ತಿವಿ, ಜೊತೆಗೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ, ಕಾನೂನಿನಲ್ಲಿ ಏನು ಕ್ರಮ ಕೈಗೊಳ್ಬೇಕೋ ಎಲ್ಲಾವುದು ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗಾಗಲೇ ಆಯುಕ್ತರು ಹೇಳ್ತಿರುವಂತದ್ದು. ಶಿವ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಮೇಲೆ ಮಾಹಿತಿಗಾಗಿ.